ಮಗ, ನೀನು ನಿನ್ ಗಂಡ ಸಂತೋಷವಾಗಿದ್ದೀರಿ ತಾನೆ? ಹ್ಞೂ ಅಜ್ಜಿ, ಸ್ಯಾನೆ ಸಂತೋಷವಾಗಿದ್ದೀವಿ. ಆದ್ರೂ ಈ ದಿನ ಆದ್ರೂ ಯಾಕೆ ಸಿಹಿ ಸುದ್ದಿ ಇಲ್ಲ? ಅದಕ್ಕೆ ಅಲ್ವಾ ನಿನ್ನ ಕರ್ಸಿರೋದು. ಹೊಸ ಸರಿಯಾಗಿ ನೋಡು. ಈಟೆಲ್ಲ ಮಾಡ್ರ ನಿನ್ನ ನಾನ್ ಸುಮ್ಕೆ ಬಿಡ್ಬೇಕೆ? ನಮ್ಮಪ್ಪ ಎಲ್ಲ 6 ತಿಂಗಳು ಸತ್ತ ಅನ್ಬೋಸ್ದಂಗ್ ಮಾಡ್ರ ನಿನ್ನ ನಾನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಸತ್ತೆ ಕಣೆ ನೀನ್ ಇವತ್ತು. ಗೌಡ್ರೆ, 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 ಅಮಿ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ಬಿಟ್ಟು ಒಳ್ಳೆ ಗರ ಬಡ್ದೊಳಂಗ ಆಡ್ತಿದ್ಯಲ್ಲಮ್ಮಿ. ಇವನಾಯ್ತು ಹೇಳಮ್ಮಿ. ಗೌಡ್ರೆ, ಅದು ನಿಮ್ ತವ. ಅಪ್ಪಯ್ಯ ಹೇಳಪ್ಪಯ್ಯ. ಬಂದೆ ಅಪ್ಪಯ್ಯ. ಅಮ್ಮಿ, ಅಪ್ಪಯ್ಯ ಕರೀತಾವ್ರೆ, ಹೊಸಿ ಬಂದೇ ಇರು. ಅವ್ರ ತವ ಹೇಳೋದಕ್ಕೆ ಧೈರ್ಯನೂ ಬರ್ತಾ ಇಲ್ಲ. ಹಂಗನ್ಬಿಟ್ಟು ಸುಮ್ಕೆನೂ ಇರಕ್ಕಾಯ್ತಾ ಇಲ್ಲ. ನನ್ನನ್ನ ಏಟೊಂದು ನಂಬೋರೆ. ಅವ್ರಿಗಿನ್ನು 7 ದಿನ ಅಂತ ಮೋಸ ಮಾಡ್ಕೊಂಡಿರ್ಲಿ ನಾನು. ಅಲ್ಲ ಕಣೆ ವಿನಂತಿ, ಈ ಈಶ್ವರಿ ವಿದ್ಯುನ್ ಮುಂದೆ ಇಟ್ಟೊಂದು ಪುಂಗಿ ಊದ್ತಾ ಇದ್ರು. ಇವಳು ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾವಳೆ ಅಂದ್ರೆ ಇವಳಲ್ಲಿರೋ ಏನೋ ಒಂದು ಉಳುಕನ್ನ ಇವಳು ಗೊತ್ತದೆ ಅಂತ ಅರ್ಥ. ಅಂತದೇನಿರ್ಬೋದವ? ಅದನ್ನೇ ನಾವು ತಿಳ್ಕೋಬೇಕಾಗಿರೋದು. ಈಶ್ವರಿ ಮಾತಿಗೆಲ್ಲ ಈ ವಿದ್ಯಾ ಈಟೊಂದು ದಿಗ್ಲು ಬೀಳ್ತಾವಳೆ ಅಂದ್ರೆ ಇವಳ್ದೇನೋ ಜಾಡನ ಇವಳು ಹಿಡ್ಕೊಂಡವಳೆ ಕಣೆ. ತಳ್ಕು ಬೆಳ್ಕು ಮಾಡಿ ಆ ಉಳಕ್ ಯಾವ್ದು ಅನ್ನೋದ್ನ ಹೆಂಗಾರು ಮಾಡಿ ಕಂಡಿಡಿದ್ವಿ ಅಂತ ಇಟ್ಕೋ. ಆಮ್ಯಾಕೆ ಈ ಮನೆಯಲ್ಲಿ ನಮ್ದೇ ದರ್ಬಾರ್. ನೀನ್ ಹೇಳ್ತಿರೋದೇನೋ ಸರಿ ಕಣವ, ಅದನ್ನ ತಿಳ್ಕೊಳ್ಳೋದ್ ಹೆಂಗೆ? ನೋಡೆ, ನಾವ್ ಆಸೆ ಪಟ್ಟಂಗೆ, ನೀ ಇಷ್ಟ ಪಟ್ಟಂಗೆ ಭದ್ರನ್ ಕೈ ಹಿಡ್ದು ಈ ಮನೆ ಸೊಸೆ ಆಗ್ಬೇಕು ಅಂತಂದ್ರೆ ನಾವ್ ಹೆಂಗಾರು ಮಾಡಿ ಇದನ್ ತಿಳ್ಕೊಳ್ಳೇಬೇಕು. ನೋಡು, ಒಂದ್ ತಿಳ್ಕೊ, ಅದೇನು ಅನ್ನೋದ್ ಗೊತ್ತಾಗ್ಬಿಟ್ರೆ ನಿನ್ ಕನ್ಸು ನನ್ಸಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಅವ್ವ, ನೀನ್ ಹೇಳ್ತಾರದ್ನ ಕೇಳ್ತಾ ಇದ್ರೆ ಒಂಥರ ಹಿತವಾಗದೆ. ಆದ್ರೆ ಅದನ್ನ ತಿಳ್ಕೊಳ್ಳೋದ್ ಹೆಂಗವ್ವ? ನಮ್ ಚಿತ್ರ ಅವಳಲ್ಲ, ಅವಳಂತರ ದಡ್ಡಿ ಕಣೆ. ಅವಳ ಆಜೂಕಾಗ್ ತಲೆ ಸೋರ್ಬಿಟ್ರೆ ಏನ್ ಗೊತ್ತಿದ್ರು ಹೇಳ್ಬಿಡ್ತಾಳೆ. ಅದ್ಕೆ ನೀ ಅವಳ ಹತ್ರ ಹೋಗಿ ಹೆಂಗಾರು ಮಾಡಿ ವಿಷಯನ್ ತಿಳ್ಕೊಳ್ಳೋ ಪ್ರಯತ್ನ ಮಾಡೋ. ನಾನು ಈ ಈಶ್ವರಿ ಮುಂದ್ಗುಟ್ಟೆ ಏನಾರು ಮಂತ್ರ ಹೇಳಿ ತಲೆ ಹೋದ್ರಂಗ್ ಮಾಡ್ತೀನಿ. ಸರಿ ಕಣವ್ವ, ನೀನ್ ಹೇಳ್ದಂಗೆ ಮಾಡ್ತೀನಿ. ನೋಡು, ಮಾಡಿ ತಿಳ್ಕೊಂಬಿಡು. ಆಮೇಲೆ ಈ ಮನೆಗೆ ನೀನೇ ಗೌಡ್ತಿ. ಹೇಳವ ವಿದ್ಯಾ. ಅವ್ವ, ನಾನ್ ನಿಂತವ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ವಿದ್ಯಾ, ಯಾಕವ್ವ ಬೇಸರ ಮಾಡ್ಕೊಂಡಿದ್ಯೆ? ಹುಷಾರಿಲ್ವೇ? ಅಂತದ್ ಏನೂ ಇಲ್ಲ ಅವ್ವ, ಆದ್ರೆ ಯಾಕೋ ಮನ್ಸಿಗೆ ಸ್ಯಾನೆ ಕಷ್ಟ ಆಯ್ತೈತೆ. ಏನಾಯ್ತೆ? ಯಾರಾದ್ರೂ ಏನಾದ್ರು ಅಂದ್ರೆ? ಏನೂ ಇಲ್ಲವ್ವ, ಈ ಹಟ್ಟಿನಲ್ಲಿ ನನ್ನ ಎಲ್ರು ಏಟೊಂದ್ ಪಿರುತಿ ಮಾಡ್ತಾರ ಗೊತ್ತೇ. ಆದ್ರೆ ನಾನು
ಎಲ್ರಿಗೂ ಮೋಸ ಮಾಡ್ತಾ ಇದ್ದೀನೇನೋ ಅನಿಸ್ತಾ ಇದೆ. ನನ್ ಗಂಡ ದ್ಯಾವ್ರಂತವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ನನ್ನ ಆಸೆ ಕನ್ಸನ್ನ ಈಡೇರಿಸ್ಬೇಕು ಅಂತ ಅವ್ರು ಸಾನೆ ಕಷ್ಟ ಪಡ್ತವ್ರೆ. ಅಂತವ್ರಿಂದ ಈ ಸತ್ಯನ ಮುಚ್ಚಿಟ್ಟು ಅವ್ರಿಗೆ ಅನ್ಯಾಯ ಮಾಡ್ತಿದ್ದೀನೇನೋ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಏ ವಿದ್ಯಾ, ನಿಂಗೇನಾರ ತಲ್ಗಿಲೆ ಕೆಟ್ಟಿದ್ಯೇನೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅವರಿಂದ ನನ್ ಸತ್ಯನ ಮುಚ್ಚಿಟ್ಟು ಬದುಕ್ತಾ ಇರೋದು ತಪ್ಪು ಅನಿಸ್ತಾ ಇದೆ. ಅದ್ಕೆಯ ನಡೆದಿದ್ದೆಲ್ಲ ಅವ್ರ ತವ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹುಡುಗಾಟ ಆಡ್ತಿದ್ಯೇನೆ ವಿದ್ಯಾ? ಈಗ ಹೋಗಿ ಅವ್ರ ಹತ್ರ ಏನಾರ ಹೇಳಿದ್ರೆ ಏನಾಯ್ತದೆ ಅಂತ ಗೊತ್ತು ತಾನೆ ನಿನ್ಗೆ? ಇದ್ಯಾಕೆ ರತ್ನ ಹಿಂಗ್ ಗಾಬರಿಲ್ ಮಾತಾಡ್ತಾ ಇದೀಯಾ? ಏನಾತು? ಇಲ್ಲಿ ನೋಡಿ ಅತ್ತೆ ನಿಮ್ಮ ಮೊಮ್ಮಗಳ ಕತೆಯ. ಫೋನ್ ಮಾಡಿದ್ದು ನಾನೇ ಅಂತ ಅಳಿಯಂದ್ರ ಹತ್ರ ಹೇಳ್ತೀನಿ ಅಂತ ಕೂತೋಳೆ. ನೀವೇ ಹೊಸಿ ಬುದ್ಧಿ ಮಾತೇಳಿ. ಅಯ್ಯೋ, ನೀ ಏನಾಗಿದೆ ಇದ್ಯಾ? ಇಲ್ಲಿ ಕೇಳು, ಅಂತ ದೊಡ್ಡ ಕೆಲ್ಸ ಮಾತ್ರ ಮಾಡ್ಕೋಬೇಡ. ಅಜ್ಜಿ, ಸತ್ಯ ಮುಚ್ಚಿಟ್ಟು ದಿನಾಲುವೆ ಅವ್ರ ಮುಂದ್ಗುಟ್ಟೆ ನೋವು ಅನ್ಭವಿಸೋದಕ್ಕಾಗಕ್ಕಿಲ್ಲ ಅಜ್ಜಿ. ಅದು ಅಲ್ದೇನೆಯ ಇವತ್ ಚಿಕ್ಕತ್ತೆ ಬಂದ್ಬಿಟ್ಟು ಯೋನ್ ಹೇಳಿದ್ರು ಗೊತ್ತೇ? ಅವ್ರ ಹಂಗ್ ಹೇಳ್ತವ್ರೆ ಅಂದ್ರೆ ಅವ್ರಿಗೇನೋ ಗೊತ್ತಾಗಿದೆ ಅಂತ ಅರ್ಥ. ಅದ್ಕೆ ಬ್ಯಾರವ್ರು ಹೇಳಿ ನಮ್ ಗೌಡ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಏ ವಿದ್ಯಾ, ಹಂಗೇನಾರ ಈ ಸತ್ಯ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಈ ದಿನ ಸುಮ್ಕೆ ಇತ್ತಿದ್ರೇನೆ. ಅವ್ರ ಮಗನ್ ಮದ್ವೆ ಚಂಪನ್ ಜೊತ್ಗಾಗೋದಿಕ್ಕೆ ನೀನೇ ಅಲ್ವೇನೆ ಕಾರಣ? ಆ ಕ್ವಾಪಕ್ಕೆ ಎಲ್ಲ ಹಿಂಗ್ ಮಾತಾಡಿರ್ತಾರ ಅಷ್ಟೇಯ. ಕಣವ್ವ, ತಿನ್ನ ಬಾಯಿಗೆ ಮಣ್ಣಾಕೊಂಡ್ರು ಅನ್ನೋಂಗೆ ನಿನ್ ಬಾಯಿಗೆ ನೀನೆ ಮಣ್ಣಾಕೋಬೇಡ, ಅಂತ ಕೆಲ್ಸ ಮಾಡ್ಬೇಡ. ಅಜ್ಜಿ, ನೀವ್ ಯಾರ್ ಏನ್ ಹೇಳಿದ್ರು ಆಟೆಯ. ನಾನ್ ಸತ್ಯ ಅವ್ರ ಹತ್ರ ಹೇಳ್ಬೇಕು ಅಂತ ನಿರ್ಧಾರ ಮಾಡಿವ್ನಿ. ಹೇಳ್ತೀನಿ. ಏನು ಸಾಯಿಸ್ಬಿಟ್ಟಾರೆ, ಸಾಯಿಸ್ಲಿ ಬಿಡಿ. ರತ್ನ, ನೀನೊಂದ್ ಕಿತ ಇತ್ಲಾಗಿಂದ ಫೋನ್ ಮಾಡು. ಕಟ್ ಮಾಡ್ತಾವಳೆ. ಇನ್ನೊಂದ್ ಕಿತ ಮಾಡು. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಚಿಚ್ಚಪ್ ಫೋನ್ ಚಿಚ್ಚಪ್ ಮಾಡ್ಕೊಂಡ್ಬಿಟ್ಲು. ಈಗ ಏನ್ ಮಾಡೋದು? ಯೋನು ಅತ್ತೇನೋ ಸೊಸೆನೋ ಸೇರ್ಕೊಂಡು ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ದೀರಿ, ಏನ್ ಕತೆ? ಇದೇನಕ್ಕ, ನಮ್ ಭದ್ರಂಗ್ ಮದ್ವೆ ಆಗಿ 3 ತಿಂಗಳಾದ್ರುವೆ ಅವನೇನ್ರು ಇನ್ನು ಸುದ್ದಿ ಸಮಾಚಾರ ಏನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನನಗೂ ಅದೇ ಚಿಂತೆ ಆಗೈತೆ ದೇವಿರಮ್ಮ. ಅದಕ್ಕಂತಾನೆ ನಿನಗ್ ಬರೋಕ್ ಹೇಳಿದ್ದು. ನಿಮ್ ಅಟ್ಟಿಲಂತೂ ಈ ತಡ ಯಾರಿಗೂ ಆಗಿರ್ಲಿಲ್ಲ ಬಿಡು. ನಮ್ ಈಶ್ವರಿ ಮದ್ವೆ ಆಗಿ 3 ತಿಂಗಳಿಗೆ ಸಿಹಿ ಹಂಚಿದ್ಲು. ಅಯ್ಯೋ, ಅದು ಆ ಕಾಲ ಕಣವ್ವ. ಈಗಿನ ಕಾಲದವು ಆಳು ಮೂಳು ಏನೋ ತಿನ್ಕೊಂಡು ಇದ್ದು ಬಿಡ್ತಾವೆ. ಅದು ಹಿಂಗೆ ಎಲ್ಲಾನು ತಡ ಆಗುವಂಗೆ ಮಾಡ್ಬಿಡ್ತದೆ. ನೀನ್ ಹೇಳೋದು ದಿಟ್ಟಾನೇನು? ಏ ಇವಳೆ, ಏನೇ ಇದು? ನಿನ್ಗೊಬ್ಬಳಿಗೆ ತಾನೇ ಬರಕ್ ಹೇಳಿದ್ದು. ಅವನ್ನೇ ಕರ್ಕೊಂಬಂದೆ. ಏ ಅಮ್ಮಮ್ಮ, ಅವಳೇನ್ ಕರ್ಕ ಬರ್ಲಿಲ್ಲ. ಅದೇನ್ ವಿಷಯ ಅಂತ ತಿಳ್ಕೊಳ್ಳುವ ಅಂತ ನಾನೇ ಬಂದೆ. ಹೆಂಗಸರು ವಿಷಯ ಕಟ್ಕೊಂಡು ನಿನ್ಗೇನ್ ಆಗ್ಬೇಕಲ್ಲ? ಬಾಯಿ ಮುಚ್ಕೊಂಡು ಹೋಗು. ನಿನ್ ಎಂಡ್ರನ್ನ ನಾನೇನ್ ತಿನ್ಕೊಳಕ್ಕಿಲ್ಲ, ಬಿಟ್ಟು ಹೋಗ್ ಮಗ. ಗಂಡಸ್ರಿಗೆ ಬೆಲೆನೇ ಇಲ್ಲಪ್ಪ. ಅಂತ ಗುಟ್ಟು ಏನಿರ್ಬೋದು? ಏನದು ಗೊಣಕಂಡು ಇಲ್ಲೇ ನಿಂತಿದ್ಯಾ? ಹೋಗ್ಲಾ? ಹೋಯ್ತೀನಿ ಬಿಡಮ್ಮ. ಅದಕ್ಕೆ ಯಾಕೆ ಹಿಂಗ್ ಕಚ್ಚಕ್ಕೆ ಬಂದಿ? ಅಯ್ಯ, ಲೇ ಇದ್ಯಾ?
ಇದೀನಜ್ಜಿ. ಆಹಾಹಾಹಾ ಇದಕ್ಕೇನು ಕಮ್ಮಿ ಇಲ್ಲ ನೋಡು. ಇವಳು ದೇವಿರಿ ಅಂತ, ಸೂಲ್ಗಿತ್ತಿ ದೇವಿರಿ ಅಂತಾನೆ ಹೆಸರುವಾಸಿ. ನಮ್ ಮಂಡ್ಯ ಸುತ್ತಮುತ್ತ ಎಷ್ಟೋ ಜನಕ್ಕೆ ಹೆರಿಗೆ ಮಾಡ್ಸವಳೆ. ಆಮ್ಯಾಕೆ ಮಕ್ಕಳಾಗೋಕೆ ನಾಟಿ ಔಷಧಿನೂ ಕೊಡ್ತಾಳೆ. ಏ ಬಾರ ಇಲ್ಲಿ. ಅದು 20 ದಿನ ಆಯ್ತು. ಮಗ, ನೀನು ನಿನ್ ಗಂಡ ಸಂತೋಷವಾಗಿದ್ದೀರಿ ತಾನೆ? ಹ್ಞೂ ಅಜ್ಜಿ, ಸ್ಯಾನೆ ಸಂತೋಷವಾಗಿದ್ದೀವಿ. ಆದ್ರೂ ಈಟ್ ದಿನ ಆದ್ರೂ ಯಾಕೆ ಸಿಹಿ ಸುದ್ದಿ ಇಲ್ಲ? ಅದಕ್ಕೆ ಅಲ್ವಾ ನಿನ್ನ ಕರ್ಸಿರೋದು. ಹೊಸ ಸರಿಯಾಗಿ ನೋಡು. ಅಕ್ಕ, ನೀನ್ ಏನು ಚಿಂತೆ ಮಾಡ್ಬೇಡ. ನನ್ಗೆ ಸರಿಯಾಗಿ ಗೊತ್ತದೆ, ನಾನೆಲ್ಲ ಮಾಡ್ತೀನಿ. ತಗೊಳವ. ಇದನ್ನ 48 ದಿನ ಬಿಡದೆ ಒಂದೊಂದ್ ಚಮಚ ತಗೋ. ಆಮ್ಯಾಕೆ ನಮ್ಮ ಅಕ್ಕ ಏನ್ ಬಯಸಿದ್ಲೋ ಆ ಸಿಹಿ ಸುದ್ದಿನ ಕೊಡ್ತೀಯ. ವಿದ್ಯಾ, ಇದು ಅಜ್ಜಿ ಲೇಯ ಅಂತಾನೆ ಫೇಮಸ್. ಅವ್ರು ಹೇಳ್ದಂಗ್ ಮಾಡು. ನೋಡೆ ಇವಳೆ, ನೀನ್ ಇದನ್ನ ತಿಂತೀಯೋ ಇಲ್ಲೋ ಅಂತ ನಾನೊಂದ್ ಕಣ್ ಮಡಗಿರ್ತೀವಿನಿ. ಮರ್ವಾದೆಯಿಂದ ಇದನ್ನ ತಿಂದು ಬಿರ್ನೆ ಆದಷ್ಟು ಒಳ್ಳೆ ಸುದ್ದಿ ಕೊಡು ನಂಗೆ. ಆಯ್ತು ಅಜ್ಜಿ. ನಿಂಗೆ ಏನ್ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ನಾನು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋದನ್ನ ಸರಿಯಾಗಿ ಕಲ್ತು ಬಿಟ್ಟಿದೀಯ. ತಲೆ ಕೆಡ್ಸ್ಕೊಂಬೇಡ ಬುಡಕ್ಕ, ಎಲ್ಲ ಸರೋಯ್ತದೆ.